ಜೈಲಿನಿಂದಲೇ ದೇಶದಾದ್ಯಂತ ಉಗ್ರ ಕೃತ್ಯಕ್ಕೆ ಅವರು ಸಂಚು ರೂಪಿಸ್ತಾ ಇದ್ರಂತೆ. ಕರ್ನಾಟಕ ಸೇರಿ ದೇಶದಲ್ಲಿ ವಿಧ್ವಂಸ ಕೃತ್ಯ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು. ಜೈಲಿನಿಂದಲೇ ವೈದ್ಯನ ಕಳ್ಳ ಕೆಲಸಕ್ಕೆ ಗೆಳತಿ ಸಾಥ್ ಕೊಟ್ಟಿದ್ಲು. ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ಈತ ಸೈಕ್ಯಾಟಿಸ್ಟ್. ಆತ ಸೈಕ್ಯಾಟ್ರಿಸ್ಟ್ ಕೆಲಸ ಮಾಡ್ಕೊಂಡು ಇರಪ್ಪ ಅಂದರೆ ಉಗ್ರರಿಗೆ ಸಹಾಯವನ್ನು ಮಾಡ್ತಾ ಇದ್ದ. ಟಿ ನಾಸೀರ್ಗೆ ಸಹಾಯವನ್ನು ಮಾಡ್ತಾ ಇದ್ದ. ಮೊಬೈಲ್ನ ಸ್ಮಗಲ್ ಮಾಡಿಸ್ತಾ ಇದ್ದ. ಮೊಬೈಲು, ಸಿಮ್ಮು ಎಲ್ಲನೂ ಕೂಡ ಖರೀದಿ ಮಾಡೋದು. ಇಲ್ಲಿ ಒಂದಕ್ಕೆ 4 ರೇಟು. ಒಂದಕ್ಕೆ 10,000 ರೂಪಾಯಿ ಮೊಬೈಲ್ ಅಂದರೆ 50,000 ರೂಪಾಯಿ ವಸೂಲಿ ಮಾಡೋದು. ದುಡ್ಡಿದ್ದು ಬಿಟ್ಟರೆ ಪರಪ್ಪನಗ್ರಹಾರ ಅನ್ನೋದು ಒಂದು ಪ್ರೈವೇಟ್ ರೆಸಾರ್ಟ್ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಇದನ್ನು ಈ ಹಿಂದೆ ACB ಕೂಡ ಹೇಳಿತ್ತು, ನಾವು ಹೇಳಿದ್ವಿ, ಮಾಧ್ಯಮದಲ್ಲಿ ಹೇಳಿದ್ವಿ. ಆಡಳಿತಾಧಿಕಾರಿಗಳ ಸಮಗ್ರ ಬದಲಾವಣೆ ಆಗ್ಬಿಡುತ್ತೆ ಅಂತ ಗೃಹ ಇಲಾಖೆ ಹೇಳ್ತು. ಬಟ್ ಗೃಹ ಇಲಾಖೆಯ ಮೂಗಿನ ಕೆಳಗೆ ಏನಾಗ್ತಿದೆ ಅಂದರೆ ಇಡೀ ದೇಶಕ್ಕೆ ಆಪತ್ತು ತರುವಂತಹ ವಿಚಾರಗಳಾಗ್ತಾ ಇದೆ ಅನ್ನೋದು ಮತ್ತೆ ಮತ್ತೆ ಬಯಲಾಗ್ತಾ ಇದೆ. ನಾಚಿಗೇಡಿನ ಸಂಗತಿ ಇದು. ಯಾಕಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದ್ಕೊಂಡು ಸರ್ಕಾರಕ್ಕೆ ದ್ರೋಹ ಬಗ್ಯೋದಲ್ಲ, ಸಾರ್ವಜನಿಕರಿಗೂ ದ್ರೋಹ ಬಗ್ಯೋ ಕೆಲಸವನ್ನು ಉಗ್ರರು ಬಿಡಿ, ಅವ್ರದ್ದು DNA ಜೀನೇ ಹಾಗೆ ತಿಂದು ಮನೆಗೆ 2 ಬಗೆಯದೇ ಉಗ್ರರದ್ದು ಜೀನ್ ಇರುತ್ತೆ. ಆದರೆ ಈ ಸರ್ಕಾರಿ ಕೆಲಸನ ಆಯ್ಕೆ ಮಾಡ್ಕೊಂಡು ಬಂದ್ರಲ್ಲ, ಇವ್ರದೆಲ್ಲ ಕತೆ ಹೇಳ್ರಿ ನೀವು. ಈ ಡಾಕ್ಟರ್ ನಾಗರಾಜ್ ಆಪ್ತೆ ಆಗಿದ್ದ ಪವಿತ್ರ ಇನ್ನೊಂದು ಕ್ಯಾರೆಕ್ಟರ್ ಇಲ್ಲಿ ಇಂಟ್ರಡ್ಯೂಸ್ ಆಗ್ತಾ ಇದೆ. ಡಾಕ್ಟರ್ ನಾಗರಾಜ್ ಇದ್ರಲ್ಲ, ಮನೋವೈದ್ಯ, ಅವರ ಆಪ್ತೆ. ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಅಂಗಡಿಗಳಲ್ಲಿ ಈಕೆ ಮೊಬೈಲ್ ಖರೀದಿ ಮಾಡ್ಕೊಂಡು ಬಂದು ಕೊಡ್ತಾ ಇದ್ರಂತೆ. ಡಾಕ್ಟ್ರೇ ಹೋದರೆ ಅನುಮಾನ ಬರುತ್ತೆ ಅಂತ ಈಕೆ ಸಹಾಯ ಮಾಡ್ತಾ ಇರೋದು. ಇಬ್ಬರ ಹೆಸರನ್ನು ಬಳಸಿ ಮೊಬೈಲ್ ಖರೀದಿಸ್ತಾ ಇದ್ರಂತೆ ಪವಿತ್ರ. ಅಂದರೆ ಬಿಲ್ಲಿಂಗ್ ಎಲ್ಲ ಇವ್ರ ಹೆಸರನ್ನೇ ಹಾಕಿಸ್ಕೋತಾ ಇದ್ರು ಅಂತ. ಆಮೇಲೆ ಸಿಮ್ ತೊಗೋಬೇಕು ಅಂತಂದ್ರೆ ಅದಕ್ಕೂ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಮಾರ್ವಾಡಿ ಅಂಗಡಿಗಳಲ್ಲಿ ಹೆಸರು ಕೊಡದೆ ಮೊಬೈಲನ್ನು ಖರೀದಿ ಮಾಡ್ತಾ ಇದ್ರಂತೆ. ಮಾರ್ವಾಡಿ ಅಂಗಡಿಗಳಲ್ಲಿ ಅದೆಲ್ಲ ದಂಧೆ ನಡೆಯುತ್ತೆ. ಆ್ಯಕ್ಚುಲಿ ಬಿಲ್ ಕೊಟ್ಟರೆ ಒಂದು ರೇಟು, ಬಿಲ್ ಕೊಡದೇ ಇದ್ದರೆ ಒಂದು ರೇಟು. ಈ GST ಅವಾಯ್ಡ್ ಮಾಡೋದಕ್ಕೋಸ್ಕರ ಸೊ ಸರಿಸುಮಾರು 234 ಮೊಬೈಲ್ ಖರೀದಿ ಮಾಡಿದಾರಂತೆ ಪವಿತ್ರ. ಬಬ್ಬಬ್ಬ, 234 ಅಂದರೆ ಎಲ್ಲ ಖೈದಿಗಳಿಗೆ ಸಪ್ಲೈ ಆಗಿರುತ್ತೆ, ಇವೆಲ್ಲ ಇನ್ಯಾರಿಗೂ ಅಲ್ಲ. ಆ ಮೊಬೈಲ್ಗಳನ್ನೇ ಡಾಕ್ಟರ್ ನಾಗರಾಜ್ ಜೈಲಿನ ಒಳಗೆ ಸಾಗಿಸಿರುವ ಶಂಕೆ ಇದೆ. ಆಮೇಲೆ ಹೇಳಿ ಕೇಳಿ ವೈದ್ಯ ಇವ್ರನ್ನ ಯಾರು ತಪಾಸಣೆ ಮಾಡ್ತಾರೆ? ಪ್ರತಿ ಸರ್ತಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಯಾರೂ ತಪಾಸಣೆ ಮಾಡಲ್ಲ. 10,000 ಮೊಬೈಲ್ನ 40,000 ರೂಪಾಯಿಗೆ ಮಾರಾಟ ಮಾಡಿರ್ತಕ್ಕಂಥ ಶಂಕೆಯಂತೆ. ಟಿ ನಾಸೀರ್ ಜೊತೆಯಲ್ಲಿ ಮಾತ್ರ ಅಲ್ಲ, ಬೇರೆ ಆರೋಪಿಗಳಿಗೂ. ಅವನಿಗೇನಂತೆ, ಆರೋಪಿ ಯಾರಾದರೂ ಏನಂತೆ, ದುಡ್ಡು ಬೇಕಷ್ಟೇ. ಅವನು ಉಗ್ರನೋ ಪಿಕ್ ಪಾಕೆಟರೋ ಅದು ಸೆಕೆಂಡ್ರಿ, ಅವ್ರಿಗೆ ದುಡ್ಡು ಬೇಕಷ್ಟೇ. 10,000 ರೂಪಾಯಿ ಮೊಬೈಲ್ನ 40,000 ರೂಪಾಯಿಗೆ ಮಾರಾಟ ಮಾಡೋದು. ಅದಕ್ಕೆ ಪ್ರತಿ ಸಾರ್ತಿ ರೇಡ್ ಆದಾಗಲೂ ಕೂಡ ಈ ಥರ ನಿಮ್ಗೆ ಅಲ್ಲಿ ಬೇಕಾದಷ್ಟು ಮೊಬೈಲ್ ಸಿಗುತ್ತೆ. ಆಮೇಲೆ ಸರ್ಚಿಂಗಿಗೆ ಬಂದರು ಅಂದರೆ ಅದನ್ನು ಟಾಯ್ಲೆಟ್ಗೆಲ್ಲ ಎಸ್ಬಿಡ್ತಾರಂತೆ. ಅವ್ರಿಗೇನಾಗಬೇಕು? ಯಾಕಂದ್ರೆ ಇನ್ನೊಂದು ಬರುತ್ತೆ ಅನ್ನೋದು ಖಾತ್ರಿ ಇರುತ್ತೆ ಅವ್ರಿಗೆ. ಉಗ್ರ ನಾಸೀರ್ಗೆ ನೆರವು ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಂಧಿತ 3 ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ, ಸೀಸ್ ಮಾಡಿದ್ದಾರೆ. ವೈದ್ಯ ನಾಗರಾಜ್, ASI ಚಾಂದ್ ಪಾಷಾ, ಅನೀಸ್ ಫಾತಿಮಾ ಮೊಬೈಲ್ನ ಜಪ್ತಿ ಮಾಡಲಾಗಿದೆ. ಆರೋಪಿಗಳ ಫೋನ್ ಸಂಪರ್ಕದ ಜಾಲವನ್ನು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬ್ಯಾಂಕ್ ಖಾತೆಯನ್ನು ಕೂಡ NIA ಟೀಮ್ ಪರಿಶೀಲನೆ ಮಾಡ್ತದೆ. NIAದ ಸ್ಪೆಷಲೈಸೇಷನೇ ಇದೆ. ಎಲ್ಲಿಂದ ಫಂಡಿಂಗ್ ಆಗ್ತಾ ಇತ್ತು, ಇಷ್ಟೆಲ್ಲ ಮೊಬೈಲ್ ತೊಗೊಳೋದಕ್ಕೆ ಒಂದಕ್ಕೆ 4 ರೇಟ್ ಕೊಡೋದಕ್ಕೆ ಇವ್ರ ಹತ್ರ, ಈ ಅನೀಸ್ ಫಾತಿಮಾಯಿಂದ ಹಿಡಿದು ಅವರು ಆ ಉಗ್ರರ ಫ್ಯಾಮಿಲಿ ಹತ್ರ ಎಲ್ಲ ಹೆಂಗಿತ್ತು ದುಡ್ಡು ಅನ್ನೋದೆಲ್ಲ ನೋಡಬೇಕಲ್ಲ, ಎಲ್ಲೆಲ್ಲಿಂದ ಬರ್ತಾ ಇತ್ತು ಅಂತ. ಸೊ ಫಂಡಿಂಗ್ ನೆಟ್ವರ್ಕನ್ನು ಕೂಡ ಭೇದಿಸೋ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇದ್ದಾರೆ NIA ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬೆಳಕಿಗೆ ಬಂದಿದ್ದು. ಇನ್ನೂ ಈ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಬಳ್ಳಾರಿ ಜೈಲಲ್ಲಿ ಇರಿಸಿದ್ದಾರೆ. ಅವ್ರದ್ದೆಲ್ಲ ಕತೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಲ್ಲೇ ಇಂಥ ಕತೆ ಅಂದರೆ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈ ನಾಗರಾಜ್ ಮತ್ತು ಆಪ್ತ ಸ್ನೇಹಿತೆ ಪವಿತ್ರ ಇಬ್ಬರು ಕೇವಲ ದುಡ್ಡಿಗೆ ಮಾತ್ರ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ರೆ, ಅಥವಾ ಬೇರೆ ರೀತಿ ಟ್ರ್ಯಾಪ್ಗೆ ಒಳಗಾಗಿ ಅದು ಆಚೆ ಬರುತ್ತೆ ಅನ್ನೋ ದಾಟಿಯಲ್ಲಿ ಏನಾದರೂ ಹೆಲ್ಪ್ ಮಾಡ್ತಾ ಇದ್ರಾ? ಏನೇನು ಮಾಹಿತಿ ಇದೆ? ಕೇವಲ ಮನಿ ಒಂದೇ ವಿಚಾರ ಕಾಣಿಸ್ತಾ ಇದೆಯಾ ಇಲ್ಲಿ NIA ತನಿಖೆಯಲ್ಲಿ? ಮಮತಾ, ಜೈಲಿನ ಕರ್ಮಕಾಂಡ NIA ರೇಡ್ನಿಂದ ಮತ್ತೊಮ್ಮೆ ಜಗಜ್ಜಾಹೀರಾಗಿರೋದು. ಈ ಹಿಂದೆ ಕೂಡ ಹಲವಾರು ಬಾರಿ ಜೈಲಿನ ಕರ್ಮಕಾಂಡಗಳು ಹೊರಗೆ ಬಂದಿದ್ವು. ಇದೀಗ ಉಗ್ರರಿಗೆ ನೆರವು ನೀಡಿದಂತಹ ಆರೋಪದ ಮೇಲೆ ಇದೀಗ ಜೈಲಿನ ಮನೋವೈದ್ಯ ಈತ ನಾಗರಾಜ್ ಅಂತೇಳಿ ಡಾಕ್ಟರ್ ನಾಗರಾಜರನ್ನು ನಿನ್ನೆ ಬಂಧನ ಮಾಡಲಾಗಿದೆ. ಅದರ ಜೊತೆಗೆ ASI ಚಾಂದ್ ಪಾಷಾ, ಮತ್ತೊಬ್ಬ ಅನೀಸಾ ಫಾತಿಮಾ ಅಂತೇಳಿ ಈ ಮೂವರನ್ನು ಇದೀಗ ಬಂಧನ ಮಾಡುವ ಕೆಲಸವನ್ನು NIA ಅಧಿಕಾರಿಗಳು ಮಾಡಿದ್ದಾರೆ. ಇಲ್ಲಿ ಉಗ್ರ ಟಿ ನಾಸೀರ್ ಅಂತಿದ್ದಾನೆ. ಆತ ಈ ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಅದ್ರ ಜೊತೆಗೆ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟು, ಬೆಂಗಳೂರಿನ ಸರಣಿ ಬಾಂಬ್ ಬ್ಲಾಸ್ಟು,
ಶಿವಮೊಗ್ಗದಲ್ಲಿ ನಡೆದಂತಹ ಉಗ್ರ ಚಟುವಟಿಕೆಯ ತುಂಗಾ ತೀರದಲ್ಲಿ ನಡೆದಂತಹ ಆ ಒಂದು ಪ್ರಕರಣ ಇರ್ಬೋದು, ಅದ್ರ ಜೊತೆಗೆ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟು, ಹೀಗೆ ನಾನಾ ಬಾಂಬ್ ಬ್ಲಾಸ್ಟ್ಗಳಿಗೆ ಈತ ಒಂದು ರೀತಿ ಮಾಸ್ಟರ್ ಮೈಂಡ್. ಮತ್ತು ಈತ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸ್ಲೀಪರ್ ಸೆಲ್ಗಳನ್ನು ಸಾಕ್ತಿದ್ದ, ಜೈಲಿನ ಒಳಗೆ ಇತ್ತುಕೊಂಡು ಸಾಕಷ್ಟು ಉಗ್ರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುವ ಕೆಲಸವನ್ನು ಮಾಡ್ತಿದ್ದ. ಹೀಗಾಗಿ ಇಲ್ಲಿ ನಾಗರಾಜ್ ಏನು ಮಾಡಿದ್ದಾರೆ, ಈ ಉಗ್ರನಿಗೆ ಮೊಬೈಲನ್ನು ಸಪ್ಲೈ ಮಾಡುವ ಕೆಲಸವನ್ನು ಮಾಡ್ತಿದ್ರು ಅನ್ನೋದು ಇದೀಗ NIA ತನಿಖೆಯಲ್ಲಿ ಗೊತ್ತಾಗಿದೆ. ಅದ್ರ ಜೊತೆಗೆ ನಾಸೀರ್ ಅಲ್ಲದೆ ಬೇರೆ ಇತರ ಯಾರು ಆರೋಪಿಗಳಿದ್ರು, ಕೈದಿಗಳಿದ್ರು, ಯಾರು ತಪ್ಪನ್ನು ಮಾಡಿ ಜೈಲು ವಾಸವನ್ನು ಅನುಭವಿಸ್ತಿದ್ರು, ಅಂಥವ್ರಿಗೆ ಜೈಲಿನ ಒಳಗೆ ಈ ಮೊಬೈಲನ್ನು ಸಪ್ಲೈ ಮಾಡುವ ಕೆಲಸವನ್ನು ಮಾಡ್ತಿದ್ರು ಅನ್ನೋ ಒಂದು ಶಂಕೆಯನ್ನು ಇದೀಗ NIA ಅಧಿಕಾರಿಗಳು ವ್ಯಕ್ತಪಡಿಸ್ತಿದ್ದಾರೆ. ಮತ್ತು ಈ ನಾಗರಾಜ ಆಪ್ತ ಸಹಾಯಕಿ ಪವಿತ್ರ ಏನಿದ್ಲು, ಈಕೆಯನ್ನು ಇದೀಗ ಅಪ್ರೂವರನ್ನಾಗಿ NIA ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಇವತ್ತು ಸುಮಾರು 10:30ರ ನಂತರ ಆ NIA ಕಚೇರಿಯಿಂದ NIA ಕೋರ್ಟ್ಗೆ ಇವತ್ತು ಮೂವರನ್ನು ಹಾಜರುಪಡಿಸಿ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಯನ್ನು ಈಗಾಗಲೇ NIA ಅಧಿಕಾರಿಗಳು ಮಾಡ್ಕೊಳ್ತಿದ್ದಾರೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನೋಡಿ, ಇದು ಒಂದು ಸಾರ್ತಿ ಇದರ ಎಳೆ ಸಿಕ್ಬಿಟ್ರೆ ಒಂದೊಂದೇ ಲಿಂಕ್ಗಳು ಗೊತ್ತಾಗ್ತಾ ಹೋಗುತ್ತೆ.